ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಥೆಲಸೀಮಿಯಾ ಟ್ರೀಟ್ಮೆಂಟ್, ಚಿಕಿತ್ಸೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಾನು ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಥೆಲಸೀಮಿಯಾ ಅಂದರೆ ಏನು, ಯಾಕದಷ್ಟು ಇಂಪಾರ್ಟೆಂಟ್ ಇರುತ್ತೆ, ಯಾವ್ಯಾವ ಟೈಪ್ಸ್ ಆಫ್ ಥೆಲಸೀಮಿಯಾ ಇರ್ತವೆ, ಪೇಷಂಟ್ ಯಾವ ಲಕ್ಷಣಗಳಿಂದ ಬರ್ತಾರೆ, ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ಬೋದು, ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಇವೆಲ್ಲದರ ಬಗ್ಗೆ ಹೇಳಿದ್ದೆ. ಆ್ಯಂಡ್ ಇವತ್ತು ನಾವು ಈ ಥೆಲಸೀಮಿಯಾದ ಚಿಕಿತ್ಸೆ ಹೇಗೆ ನಾವು ಮಾಡ್ತಾ ಇರ್ತೇವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದರ ಟ್ರೀಟ್ಮೆಂಟ್ ತಿಳ್ಕೊಳ್ಳೋದು ಅಥವಾ ಥೆಲಸೀಮಿಯಾ ತಿಳ್ಕೊಳ್ಳೋದು ಅಂದರೆ, ಥೆಲಸೀಮಿಯಾ ತುಂಬ ಕಾಮನ್ ಡಿಸೀಸ್ ಇದೆ. ನಾವು ನಮ್ಮ ದೇಶವನ್ನು ಥೆಲಸೀಮಿಯಾ ಕ್ಯಾಪಿಟಲ್ ಅಂತ ಹೇಳ್ತಾ ಇರ್ತೇವೆ. ಅಂದರೆ ಒಂದು 35 to 45 ಮಿಲಿಯನ್ ಪೀಪಲ್ ನಮ್ಮ ದೇಶದಲ್ಲಿ ಈ ಥೆಲಸೀಮಿಯಾ ಕ್ಯಾರಿಯರ್ಸ್ ಇರ್ತಾರೆ. ಅಂದರೆ ಒಂದು 100 ಜನರಲ್ಲಿ ಒಂದು 3 ರಿಂದ 4 ಜನ ಈ ಥೆಲಸೀಮಿಯಾ ರೋಗವನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾನು ನಿಮ್ಗೆ ಮೊದಲೇ ಹೇಳಿದೆ, ಈ ರೀತಿ ಕ್ಯಾರಿಯರ್ಸ್, ಗಂಡ ಹೆಂಡತಿ ಇಬ್ಬರು ಕ್ಯಾರಿಯರ್ಸ್ ಇದ್ದರು ಆ್ಯಂಡ್ ಅವರಿಗೆ ಹುಟ್ಟುವಂಥ ಮಕ್ಕಳಲ್ಲಿ ಒಂದು 25% ಚಾನ್ಸಸ್ ಇರುತ್ತೆ ಸಿವಿಯರ್ ಥೆಲಸೀಮಿಯಾ ಮೇಜರ್ ಹುಟ್ಟುವಂತಹ ಒಂದು ಚಾನ್ಸ್ ಇರುತ್ತೆ. ಮತ್ತೊಂದು 25% ನಾರ್ಮಲ್ ಹುಟ್ಟುತ್ತವೆ, ಇನ್ನೊಂದು 50% ಅವರು ಕ್ಯಾರಿಯರ್ಸ್ ಆಗ್ಬೋದು. ಬಟ್ ಒಂದು 25% ಏನಿರುತ್ತೆ ಈ ಥೆಲಸೀಮಿಯಾ ಮೇಜರ್ ರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಕೇಸಸ್ ನಮ್ಮ ಭಾರತದಲ್ಲಿರ್ತವೆ, ಬಟ್ ನಮಗೆ ಪತ್ತೆನೇ ಹಚ್ಕೊಳ್ಳೋದಿಲ್ಲ ಅಥವಾ ಅದನ್ನು ಮಿಸ್ಡಯಾಗ್ನೋಸಿಸ್ ಆಗುತ್ತೆ. ಕೆಲವೊಂದ್ಸಲ ಅದು ಬೇರೆದೇ ರೋಗ ಅಂತ ತಿಳ್ಕೊಂಡು ಟ್ರೀಟ್ ಮಾಡ್ತಾ ಇರ್ತಾರೆ. ನನಗೆ ಕಬ್ಬಿಣಾಂಶ ಕಡಿಮೆ ಇದೆ ಅಂತ ಅದ್ರ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಈ ಥೆಲಸೀಮಿಯಾ ರೋಗ ಏನು, ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾವ ಟೈಪ್ಸ್ ಇದ್ದಾವೆ, ಇವೆಲ್ಲ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ನನ್ನ ಪ್ರೀವಿಯಸ್ ವಿಡಿಯೋಸನ್ನು ಸಹ ರೆಫರ್ ಮಾಡಿ. ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಈ ಥೆಲಸೀಮಿಯಾದ ಟ್ರೀಟ್ಮೆಂಟಿನ ಬಗ್ಗೆ. ಇದು ಅವರಿಗೆ ಇರುವಂಥ ರಕ್ತಹೀನತೆಯನ್ನು ನಾವು ಕಡಿಮೆ ಮಾಡಬೇಕು. ಮಕ್ಕಳು ನಾರ್ಮಲ್ ಆಗಿ ಗ್ರೋ ಆಗಬೇಕು. ನಾನು ಮೊದಲೇ ಹೇಳಿದೆ, ಈ ಥೆಲಸೀಮಿಯಾ ರೋಗದಲ್ಲಿ ಏನಿರುತ್ತೆ ಮೇನ್ ಪ್ರಾಬ್ಲಮ್ ಅಂದರೆ ಅವರ ರಕ್ತಹೀನತೆ. ಅವರಿಗೆ ಹಿಮೋಗ್ಲೋಬಿನ್ ಏನಿದೆ ಸರಿ ಇರೋದಿಲ್ಲ. ಇದು ಒಂದು ಆನುವಂಶಿಕ ರೋಗವಾಗಿರುತ್ತೆ. ತಂದೆ ಅಥವಾ ತಾಯಿ ಕ್ಯಾರಿಯರ್ಸ್ ಇರ್ತಾರೆ ಈ ಜೀನ್ಸಿಂದು. ಆ್ಯಂಡ್ ಯಾವಾಗ ಇವರಿಬ್ಬರು ಕೂಡಿ ಮಗು ಯಾವಾಗ ಹುಟ್ಟುತ್ತೆ ಅದಕ್ಕೆ ಅದು ಮೈನರ್ ಥೆಲಸೀಮಿಯಾ ಆಗ್ಬೋದು, ಥೆಲಸೀಮಿಯಾ ಇಂಟರ್ಮೀಡಿಯೇಟ್ ಆಗ್ಬೋದು, ಥೆಲಸೀಮಿಯಾ ಮೇಜರ್ ಆಗ್ಬೋದು. ಈ 3 ಕಂಡೀಷನ್ಸಲ್ಲಿ ಏನಿರುತ್ತೆ, ರಕ್ತಹೀನತೆ ಬಹಳ ಕಾಮನ್ ಇರುತ್ತೆ. ರಕ್ತಹೀನತೆ ಮೈನರ್ ಇದ್ದಾಗ ಸ್ವಲ್ಪವೇ ರಕ್ತಹೀನತೆ ಇರುತ್ತೆ, ಮೇಜರ್ ಇದ್ದಾಗ ಬಹಳ ರಕ್ತಹೀನತೆ ಇರುತ್ತೆ. ಆ್ಯಂಡ್ ಈ ರಕ್ತಹೀನತೆ ಇರೋದ್ರಿಂದ ಅವರಿಗೆ ಸರಿಯಾಗಿ ಅವರ ಡೆವಲಪ್ಮೆಂಟ್ ಸರಿಯಾಗೋದಿಲ್ಲ, ಬೋನ್ಸಿನ ಡೆವಲಪ್ಮೆಂಟ್ ಎಲ್ಲ ಸರಿಯಾಗೋದಿಲ್ಲ. ಅವರಿಗೆ ಬೇರೆ ಬೇರೆ ಅಂಗಾಂಗಗಳಲ್ಲಿ ಪ್ರಾಬ್ಲಮ್ಸ್ ಬರೋದು, ಹಾರ್ಟಿನ ಪ್ರಾಬ್ಲಮ್ಸು, ಲಿವರಿನ ಪ್ರಾಬ್ಲಮ್ಸು, ಸ್ಪ್ಲೀನಿನ ಪ್ರಾಬ್ಲಮ್ಸು, ಬೋನಿನ ಪ್ರಾಬ್ಲಮ್ಸು ಇವೆಲ್ಲ ಬರ್ತಾ ಇರ್ತವೆ. ಸೊ ಏನು ಟ್ರೀಟ್ಮೆಂಟ್ ಇರುತ್ತೆ ಇದು ಮೇನ್ಲಿ ಏನು ಮಾಡುತ್ತೆ, ಅವರ ಹಿಮೋಗ್ಲೋಬಿನನ್ನು ಚೆನ್ನಾಗಿ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ. ಎರಡನೇದು ಅವ್ರ ಗ್ರೋತ್ ಚೆನ್ನಾಗಿರಲಿ, ಅವರದ ಜೀವನದ ಕ್ವಾಲಿಟಿ ಆಫ್ ಲೈಫ್ ಅವ್ರದ್ದು ಇಂಪ್ರೂವ್ ಮಾಡೋದಕ್ಕೆ. ಯಾಕಂದರೆ ಈ ಥೆಲಸೀಮಿಕ್ ಪೇಷಂಟಲ್ಲಿ ಬರೀ ದೈಹಿಕ ಮಾತ್ರ ಅಲ್ಲ, ಮಾನಸಿಕವಾಗಿ, ಫೈನಾನ್ಷಿಯಲಿ ಎಲ್ಲ ತುಂಬ ಬರ್ಡನ್ ಆಗಿಬಿಡುತ್ತೆ. ಆ ಪೇಷಂಟಿಗೂ ಹೌದು, ಅವ್ರ ಫ್ಯಾಮಿಲಿಗೂ ಹೌದು. ಅದನ್ನು ನಾವು ಸರಿಪಡಿಸೋದಕ್ಕೆ ಈ ಟ್ರೀಟ್ಮೆಂಟ್ ಮುಖಾಂತರ ಟ್ರೈ ಮಾಡ್ತಾ ಇರ್ತೇವೆ. ಅವರಿಗೆ ಆಗುವಂತಹ ಈ ಕಾಂಪ್ಲಿಕೇಶನ್ಸ್, ಲಿವರಿನ ಕಾಂಪ್ಲಿಕೇಶನ್, ಹಾರ್ಟಿನ ಕಾಂಪ್ಲಿಕೇಶನ್, ಬೋನಿನ ಕಾಂಪ್ಲಿಕೇಶನ್ಸ್ ಇವನ್ನೆಲ್ಲ ತಡಿಬೇಕು. ಅದೇ ಈ ಟ್ರೀಟ್ಮೆಂಟಿನ ಗುರಿ ಇರುತ್ತೆ. ಸಪೋಸ್ ಅದಕ್ಕೆ ಕ್ಯೂರ್ ಮಾಡುವಂಥ ಪರಿಸ್ಥಿತಿ ಇತ್ತು ಅಂದಾಗ ಅದನ್ನು ಕ್ಯೂರ್ ಮಾಡೋದೇ ಈ ಟ್ರೀಟ್ಮೆಂಟಿನ ಏಮ್ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಟ್ರೀಟ್ಮೆಂಟ್ ಎಲ್ಲರಿಗೂ ಒಂದೇ ಟೈಪ್ ಇರೋದಿಲ್ಲ. ಟ್ರೀಟ್ಮೆಂಟ್ ಬಹಳಷ್ಟು ಥಿಂಗ್ಸ್ ಮೇಲೆ ವೇರಿ ಆಗ್ತಾ ಇರುತ್ತೆ. ಪೇಷಂಟಿನ ಏಜ್ ಎಷ್ಟು, ಪೇಷಂಟಿಗೆ ಎಷ್ಟು ಕಾಂಪ್ಲಿಕೇಶನ್ಸ್ ಇದ್ದಾವೆ, ಪೇಷಂಟಿಗೆ ಎಷ್ಟು ರಕ್ತಹೀನತೆ ಇದೆ, ಪೇಷಂಟ್ ಇದನ್ನು ಟಾಲರೇಟ್ ಮಾಡ್ಕೊಳ್ಳುವಂಥ ಟ್ರೀಟ್ಮೆಂಟ್ ಟಾಲರೇಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆಯಾ, ಇವೆಲ್ಲದರ ಮೇಲೆ ಟ್ರೀಟ್ಮೆಂಟಿನ ಮೊಡ್ಯಾಲಿಟೀಸ್ ಚೇಂಜ್ ಆಗ್ತಾ ಇರ್ತವೆ. ಸೊ ನಾವು ಎಲ್ಲರಿಗೂ ಸೇಮ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇರೋದಿಲ್ಲ. ನಾನು ಆಲ್ರೆಡಿ ಹೇಳಿದೆ, ಈಗ ಥೆಲಸೀಮಿಯಾ ಮೈನರ್ ಇತ್ತು, ಒಂದು ಸ್ವಲ್ಪವೇ ರಕ್ತಹೀನತೆ ಇತ್ತು ಅಂದಾಗ ನಾವೇನು ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವರಿಗೆ ಯಾವಾಗ ರಕ್ತಹೀನತೆ ಸಿವಿಯರ್ ಆಗಿರುತ್ತೆ ನಾವು ಅದನ್ನು ಟ್ರೀಟ್ ಮಾಡೋದು ಅಥವಾ ಲಕ್ಷಣಗಳ ಮೇಲೆ ಅದನ್ನು ಟ್ರೀಟ್ ಮಾಡೋದು ಅಷ್ಟೇ ಸಾಕಾಗುತ್ತೆ. ಬಟ್ ಥೆಲಸೀಮಿಯಾ ಮೇಜರಲ್ಲಿ ನಾವು ಕಂಟಿನ್ಯೂಸ್ಲಿ ಲೈಫ್ ಲಾಂಗ್ ಅವರಿಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇರಬೇಕಾಗತ್ತೆ. ಸೊ
ಟ್ರೀಟ್ಮೆಂಟ್ ಸಹ ಡಿಪೆಂಡ್ ಆಗ್ತಾ ಇರುತ್ತೆ ಎಷ್ಟು ಸಿವಿಯರ್ ಅವರಿಗೆ ಈ ಥೆಲಸೀಮಿಯಾ ಇದೆ ಅಂತ. ಸೊ ಫಸ್ಟ್ ಟ್ರೀಟ್ಮೆಂಟ್ ಅಲ್ಲಿ ಬರೋದು ಅಂತ ಹೇಳಿದ್ರೆ ಅವರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ನಾವು ಇವರಿಗೆ ಬ್ಲಡ್ ಅನ್ನ ಕೊಡಬೇಕಾಗತ್ತೆ. ಯಾಕೆ ಬ್ಲಡ್ ಕೊಡಬೇಕಾಗತ್ತೆ? ಬಿಕಾಸ್ ಇವರಿಗೆ ರಕ್ತಹೀನತೆ ಇರುತ್ತೆ. ರಕ್ತಹೀನತೆ ಔಷಧಿ ಮೆಡಿಸಿನ್ಸಿಂದಾನೇ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ವಾ? ಆಗೋದಿಲ್ಲ. ಯಾಕಂದ್ರೆ ಇದು ಜೆನೆಟಿಕಲಿ ಬಂದಂತಹ ರೋಗ. ಇದರಲ್ಲಿ ಬೇಸಿಕಲಿ ಅವರ ರಕ್ತ ಏನಿರ್ತವೆ ಕೆಂಪು ರಕ್ತ ಕಣ ಅದೇ ಡಿಫೆಕ್ಟಿವ್ ಇರೋದ್ರಿಂದ ನಾವೆಷ್ಟೇ ಟ್ಯಾಬ್ಲೆಟು ಮೆಡಿಸಿನ್ ಕೊಟ್ಟರು ಆ ಲೆವೆಲಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ ಇವರಲ್ಲಿ. ಯಾಕಂದರೆ ಇವ್ರ ಹಿಮೋಗ್ಲೋಬಿನ್ ಸ್ಟಾರ್ಟಿಂಗೇ ಎಷ್ಟಿರುತ್ತೆ? ಒಂದು 4, 5 ಎಲ್ಲ ಇರುತ್ತೆ. ಆ್ಯಂಡ್ ನಮ್ಗೆ ಎಷ್ಟಿರಬೇಕು? ಮಿನಿಮಮ್ ಒಂದು 10-11 ಆದರೂ ಇರಬೇಕಾಗತ್ತೆ. ಆ್ಯಂಡ್ ಇದನ್ನು ನಾವು ಹೇಗೆ ಮಾಡ್ತೇವೆ? ಬೈ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಇದು ಬಹಳ ಒನ್ ಆಫ್ ದಿ ಮೆಥಡ್ ಯಾವುದರಿಂದ ನಾವು ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಗೆ ಮಾಡಬಹುದು. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಹಳ ಕಾಮನ್ಲಿ ನಾವು ಈ ಥರದ ಪೇಷಂಟ್ಸಲ್ಲಿ ಕೊಡ್ತಾ ಇರ್ತೀವಿ. ಎಷ್ಟು ದಿವಸಕ್ಕೆ ಕೊಡ್ತಾ ಇರಬೇಕು ಅದು ಡಿಪೆಂಡ್ ಆಗತ್ತೆ ಅವರಿಗೆ ಎಷ್ಟು ಸಿವಿಯರ್ ಇದೆ ಅವರ ರಕ್ತಹೀನತೆ. ಈಗ ಹಿಮೋಗ್ಲೋಬಿನ್ ಬಹಳ ಕಡಿಮೆ ಇದೆ ಮತ್ತು ಬಹಳ ಬೇಗ ಕಡಿಮೆ ಆಗ್ತಾ ಇದೆ ಅಂದರೆ ನಾವು 2 ವಾರಕ್ಕೊಂದ್ಸಲ ಕೊಡಬೇಕಾಗಿ ಬರ್ಬೋದು. ಸ್ವಲ್ಪ ನಾರ್ಮಲ್ ಲೆವೆಲಲ್ಲೇ ಇದೆ ಅಂತ ಹೇಳಿದ್ರೆ ತಿಂಗಳಿಗೆ ಒಂದ್ಸಲ ಕೊಡ್ತಾ ಇರಬೇಕಾಗಿ ಬರ್ಬೋದು. ಡಿಪೆಂಡಿಂಗ್ ಅವ್ರಿಗೆ ಎಷ್ಟು ರಕ್ತಹೀನತೆ ಇದೆ, ಎಷ್ಟು ಸಲ ನಾವು ಬ್ಲಡ್ ಕೊಡಬೇಕು ಅದು ಡಿಪೆಂಡ್ ಆಗ್ತಾ ಇರುತ್ತೆ. ಬಟ್ ಎಸ್, ಬ್ಲಡ್ ಕೊಡೋದ್ರಿಂದ ನಾವು ಅವ್ರ ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡ್ಬೋದು. ಅವರ ಸ್ಪ್ಲೀನ್ ದೊಡ್ಡದಾಗೋದಾಗ್ಲಿ, ಅವರ ಬೋನಲ್ಲಿ ಬರುವಂಥ ಚೇಂಜಸ್ ಆಗಲಿ, ಇವುಗಳನ್ನೆಲ್ಲ ನಾವು ಕಡಿಮೆ ಮಾಡ್ಬೋದು. ಅವರ ಜೀವನದ ಗುಣಮಟ್ಟವನ್ನು ನಾವು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇರ್ಬೋದು. ಸೊ ಅವರ ಗ್ರೋತ್ ಎಕ್ಸೆಟ್ರಾ ಏನಿದೆ ಅದನ್ನ ಸ್ವಲ್ಪ ನಾರ್ಮಲ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ಬೋದು. ಸೊ ಇದು ಬಹಳ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಇರುತ್ತೆ ಈ ಥೆಲಸೀಮಿಕ್ ಪೇಷಂಟ್ಸ್ ಅಲ್ಲಿ. ಅದರದೇ ಆದಂಥ ರಿಸ್ಕ್ ಸಹ ಇರ್ತವೆ. ಯಾಕಂದ್ರೆ ನಾವು ಬ್ಲಡ್ ಹೆಚ್ಚಿಗೆ ಕೊಟ್ಟರೆ ಪೇಷಂಟ್ ಅಲ್ಲಿ ಐರನ್ ಓವರ್ಲೋಡ್, ಕಬ್ಬಿಣಾಂಶ ಹೆಚ್ಚಿಗೆ ಆಗ್ತುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಬರ್ಬೋದು. ಪೇಷಂಟಿಗೆ ತುಂಬಾ ಪೇನ್ಫುಲ್ ಇರುತ್ತೆ. ಸೊ ಎಸ್, ಇವುಗಳಿಗೆ ಅದರದೇ ಆದಂಥ ರಿಸ್ಕ್ ಇರ್ತವೆ. ಬಟ್ ಸ್ಟಿಲ್ ದಿಸ್ ಈಸ್ ದಿ ಮೇನ್ ಸ್ಟೇ ಫಾರ್ ದಿಸ್ ಥೆಲಸೀಮಿಕ್ ಪೇಷಂಟ್ಸ್. ಈಗ ಎರಡನೇ ಟ್ರೀಟ್ಮೆಂಟ್ ಮೊಡಾಲಿಟಿ ಇರುತ್ತೆ ಅಯನ್ ಕಿಲೇಷನ್. ಈಗ ನಾನು ಹೇಳಿದೆ ಅವರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನ ನಾವು ಅವ್ರಿಗೆ ಕೊಡಲೇಬೇಕು. ಈಗ ಹೆಚ್ಚಿಗೆ ನಾವು ಯಾವಾಗ ಬ್ಲಡ್ ಅನ್ನ ಕೊಡ್ತಾ ಇರ್ತೇವೆ ಅವರ ಬಾಡಿಗೆ ಅಷ್ಟೆಲ್ಲ ಕಬ್ಬಿಣಾಂಶವನ್ನ ತೆಗಿಯಕ್ಕಾಗೋದಿಲ್ಲ. ಯಾಕಂದ್ರೆ ಒಂದ್ಸಲ ನಾವು ಬ್ಲಡ್ ಕೊಟ್ಟಾಗ 200 to 250 ಮಿಲಿಗ್ರಾಮ್ ಆಫ್ ಕಬ್ಬಿಣಾಂಶ ಅವ್ರ ಬಾಡಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಕಬ್ಬಿಣಾಂಶದ ಲೆವೆಲ್ಲು ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ಕಬ್ಬಿಣಾಂಶದ ಲೆವೆಲ್ ಹೆಚ್ಚಿಗೆ ಆಯ್ತಂದ್ರೆ ಅದು ಸಹ ಡೇಂಜರಸ್. ಯಾಕಂದ್ರೆ ಹೆಚ್ಚಿಗೆ ಈ ರೀತಿ ಕಬ್ಬಿಣ ಏನಿರುತ್ತೆ ಹಾರ್ಟ್ ಅಲ್ಲಿ, ಅವರ ಪಿಚ್ಯುಟರಿ ಗ್ಲ್ಯಾಂಡ್ಸು, ಅವರ ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಈ ರೀತಿ ಎಲ್ಲ ಗ್ಲ್ಯಾಂಡ್ಸ್ ಅಲ್ಲಿ ಹೋಗ್ಬೋದು ಮತ್ತು ಅದು ಸಹ ಡ್ಯಾಮೇಜ್ ಮಾಡ್ಬೋದು. ಸೊ ಯಾವಾಗ ಅವರ ಸೀರಮ್ ಫೆರಿಟಿನ್, ಅವರ ಕಬ್ಬಿಣಾಂಶದ ಸ್ಟೋರ್ಸ್ 1000ಕ್ಕಿಂತ ಹೆಚ್ಚಿಗೆ ಬರುತ್ತೆ ಅಥವಾ ಒಂದು 10-20 ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದ ನಂತರ ನಾವೇನ್ ಮಾಡ್ತೀವಿ, ಈ ಅಯನ್ ಕಿಲೇಷನ್ ಅನ್ನ ಮಾಡಬೇಕಾಗತ್ತೆ. ಅಂದ್ರೆ ಎಕ್ಸ್ಟ್ರಾ ಇದೇನು ಕಬ್ಬಿಣಾಂಶ ಇದೆ ಅದನ್ನ ತೆಗಿಬೇಕಾಗತ್ತೆ. ಅದಕ್ಕೆ ಬಹಳಷ್ಟು ಟೈಪ್ ಆಫ್ ಮೆಡಿಸಿನ್ಸ್ ಇರ್ತವೆ, ಕೆಲವೊಂದು ಇಂಜೆಕ್ಷನ್ಸ್ ಇರ್ತವೆ, ಅವುಗಳನ್ನ ನಾವು ಕೊಡಬೇಕಾಗತ್ತೆ. ಕೆಲವೊಂದ್ಸಲ ಈ ಮೆಡಿಸಿನ್ಸಿನ ಕಾಂಬಿನೇಷನ್ ಅನ್ನ ಸಹ ಕೊಡಬೇಕಾಗತ್ತೆ. ಇವನ್ನ ನಾವು ಅಯನ್ ಕಿಲೇಟರ್ಸ್ ಅಂತ ಹೇಳ್ತಾ ಇರ್ತೀವಿ. ಇವುಗಳಿಗೂ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಎಕ್ಸೆಟ್ರಾ ಇರ್ತವೆ. ಬಟ್ ಎಸ್, ಈ ಎಕ್ಸ್ಟ್ರಾ ಐರನ್ ಅನ್ನ ನಾವು ತೆಗಿಲಿಲ್ಲ ಅಂದ್ರೆ ಅದರಿಂದ ಆಗುವಂತ ಪ್ರಾಬ್ಲಮ್ ಹೆಚ್ಚಿಗೆ ಇರೋದ್ರಿಂದ ನಾವು ಈ ಅಯನ್ ಕಿಲೇಷನ್ ಥೆರಪಿಯನ್ನ ಕೊಡಬೇಕಾಗತ್ತೆ. ಅಂಡ್ ಇಂಥ ಪೇಷಂಟ್ಸ್ ಅಲ್ಲಿ ನಾವು ಅವರ ಕಬ್ಬಿಣಾಂಶದ ಲೆವೆಲ್ ಅನ್ನ ಮಾನಿಟರ್ ಸಹ ಮಾಡ್ತಾ ಇರಬೇಕು. ಎವ್ರಿ ಒನ್ಸ್ ಇನ್ ಅ ಇಯರ್ ಅವರಿಗೆ ಫೆರಿಟಿನ್ ಎಷ್ಟಿದೆ ನೋಡ್ತಾರೆ. ಕೆಲವೊಮ್ಮೆ MRI ಅನ್ನ ಮಾಡಕ್ ಹೇಳ್ತಿರ್ತಾರೆ ಡಾಕ್ಟ್ರು, ಹಾರ್ಟ್ ಅಲ್ಲಿ ಎಲ್ಲ ಹೆಚ್ಚಿಗೆ ಕಬ್ಬಿಣಾಂಶ ಡೆಪಾಸಿಟ್ ಆಗ್ತಾ ಇದೆಯಾ ಅಂತ. ಸೊ ಫಾಲೋ ಅಪ್ ಮಾಡ್ತಾ ಇರೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮೂರನೇದು ಈ ಫೋಲಿಕ್ ಆಸಿಡ್ ಎಲ್ಲ ಏನ್ ಮಾಡುತ್ತೆ, ಸ್ವಲ್ಪ ಈ ರಕ್ತವನ್ನ ಹೆಚ್ಚಿಗೆ ಮಾಡಕ್ಕೆ, ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡೋದಕ್ಕೆ ನಾವು ಕೊಡ್ತಾ ಇರ್ತೀವಿ. ಸೊ ಫೋಲಿಕ್ ಆಸಿಡ್ ಅನ್ನ ಕೊಡಬೇಕಾಗತ್ತೆ. ಬೇಕಾದಾಗ ಮಾತ್ರ ಕೊಡಬೇಕು. ಅದರ ಅವಶ್ಯಕತೆ ಇರಲಿದ್ದಾಗ ನಾವು ಇದನ್ನ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಇದು ಒಂದು ಟ್ಯಾಬ್ಲೆಟಿನ ಫಾರ್ಮಲ್ ಸಿಗ್ತಾ ಇರುತ್ತೆ, ಅದನ್ನ ಸಹ ನಾವು ಕೊಡ್ತಾ ಇರ್ತೇವೆ. ಸ್ಪ್ಲೀನೆಕ್ಟಮಿ, ಈ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಅವರ ಸ್ಪ್ಲೀನ್, ಈ ಗುಲ್ಮ ಏನಿದೆ ದೊಡ್ಡದಾಗ್ಬಿಡತ್ತೆ. ಓಕೆ, ಆವಾಗ ನಾವು ಅದರಿಂದ ಕೆಲವೊಂದು ಕಾಂಪ್ಲಿಕೇಶನ್ಸೇ ಆಗ್ಬೋದು. ಯಾಕೆ ಸ್ಪ್ಲೀನ್ ದೊಡ್ಡದಾಗತ್ತೆ? ಯಾಕಂದ್ರೆ ರಕ್ತಹೀನತೆ ಇರುತ್ತೆ ಈ ಪೇಷಂಟ್ಸ್ ಅಲ್ಲಿ. ಈ ಬೇರೆ ಕಡೆ ರಕ್ತವನ್ನ ಪ್ರೊಡಕ್ಷನ್ ಅನ್ನ ಮಾಡಕ್ಕೆ ಈ ಸ್ಪ್ಲೀನ್ ಸಹ ಹೆಲ್ಪ್ ಮಾಡಕ್ ಹೋಗುತ್ತೆ. ಅಂಡ್ ಅದರಿಂದ ಅದು ದೊಡ್ಡದಾಗ್ಬಿಡತ್ತೆ. ಬಟ್ ದೊಡ್ಡದಾಗ್ತಾ ಅದೇನ್ ಮಾಡತ್ತೆ, ಕೆಲವೊಂದ್ಸಲ ಡ್ಯಾಮೇಜ್ ಅನ್ನೇ ಮಾಡಕ್ ಶುರು ಆಗತ್ತೆ. ಪೇಷಂಟಿಗೆ ಹೊಟ್ಟೆ ನೋವು ಬರ್ಬೋದು, ಅಥವಾ ಅದರಲ್ಲಿ ಈ ಕೆಂಪು ರಕ್ತ ಕಣಗಳು ಮತ್ತೆ ಡಿಸ್ಟ್ರಾಯ್ ಆಗಕ್ ಶುರು ಆಗ್ಬಿಡ್ಬೋದು. ಅಂಡ್ ಇಂಥ ಕಂಡೀಷನ್ಸ್
ಪೇಷಂಟ್ಸಲ್ಲೆಲ್ಲ ನಾವು ಸ್ಪ್ಲೀನನ್ನು ತೆಗಿಬೇಕಾಗಿ ಬರ್ಬೋದು. ಸ್ಪ್ಲೀನನ್ನು ತೆಗೆಯೋದು ಅಷ್ಟು ಈಸಿ ಇರೋದಿಲ್ಲ, ಯಾಕಂದರೆ ಸ್ಪ್ಲೀನು ತುಂಬ ಇಂಪಾರ್ಟೆಂಟ್ ಆರ್ಗನ್ ಈ ಗುಲ್ಮ. ಸೊ ಚಿಕ್ಕ ಮಕ್ಕಳಲ್ಲಿ ನಾವು ಅದನ್ನು 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ತೆಗಿಯಕ್ಕೆ ಬರೋದಿಲ್ಲ. 5 ವರ್ಷ ಆದಮೇಲೆ ಅದು ತುಂಬ ದೊಡ್ಡದಾಗ್ಬಿಟ್ಟಿದೆ ಅಂದಾಗಲೇ ತೆಗಿಬೋದು. ಯಾಕಂದರೆ ಸ್ಪ್ಲೀನ್ ತೆಗೆದ್ರೆ ಭಾಳಷ್ಟು ಇನ್ಫೆಕ್ಷನ್ಸ್ ಮೆತ್ಕೊಳ್ಳೋ ಅಂಥ ಕಂಡೀಷನ್ಸ್ ಬಂದ್ಬಿಡ್ಬೋದು. ಸೊ ಅವರಿಗೆ ವ್ಯಾಕ್ಸಿನ್ಸನ್ನು ಹಾಕಬೇಕಾಗತ್ತೆ, ರೆಗ್ಯುಲರ್ಲಿ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಪೇಷಂಟಿಗೆ ಇನ್ಫೆಕ್ಷನ್ಸ್ ಬಗ್ಗೆ ನಾವು ತುಂಬ ಕಾಳಜಿ ಮಾಡಬೇಕಾಗತ್ತೆ. ಬಟ್ ಹೌದು, ಕೆಲವೊಂದು ಕಂಡೀಷನ್ಸಲ್ಲಿ ಸ್ಪ್ಲೀನ್ ತುಂಬ ದೊಡ್ಡದಾಗಿದೆ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಈ ಗುಲ್ಮ ಅಥವಾ ಸ್ಪ್ಲೀನನ್ನು ತೆಗಿಬೇಕಾಗಿ ಬರ್ಬೋದು. ಥೆಲಸೀಮಿಯಾಗೆ ಕ್ಯೂರ್ ಅಂತ ಹೇಳಿದರೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್. ಅಂದರೆ ಇವರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವೇನು ಹೇಳ್ತಾ ಇರ್ತೀವಿ, ಮೂಳೆ ಮಜ್ಜೆಯ ಟ್ರಾನ್ಸ್ಪ್ಲಾಂಟೇಷನ್, ಅದನ್ನು ನಾವು ಮಾಡಬೇಕಾಗತ್ತೆ. ಇದು ಒಂದೇ ಇದಕ್ಕಿರುವಂಥ ಕ್ಯೂರು. ಯಾವುದೇ ಮೆಡಿಸಿನ್ನು, ಔಷಧಿ, ಇಂಜೆಕ್ಷನ್ನು ಯಾವುದರಿಂದನೂ ಈ ಥೆಲಸೀಮಿಯಾ ರೋಗವನ್ನು ನಾವು ಗುಣ ಮಾಡೋಕ್ಕಾಗೋದಿಲ್ಲ. ಈಗ ನೀವು ಲಿವರ್ ಟ್ರಾನ್ಸ್ಪ್ಲಾಂಟ್, ಲಿವರ್ ಹಾಳಾದಾಗ ಬೇರೆ ಒಂದು ಲಿವರ್ ಹಾಕ್ತೀವಲ್ವಾ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಹಾಳಾದಾಗ ಬೇರೆ ಒಂದು ಕಿಡ್ನಿ ಹಾಕ್ತೀವಲ್ವಾ, ಅದೇ ರೀತಿ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಮೂಳೆ ಮಜ್ಜೆಯ ಟ್ರಾನ್ಸ್ಪ್ಲಾಂಟ್. ಯಾಕೆ ಮೂಳೆ ಮಜ್ಜೆಯನ್ನು ಹಾಕಬೇಕು? ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಮೂಳೆ ಮಜ್ಜೆಯಲ್ಲಿ ಇರುವಂತಹ ಜೀವಕೋಶಗಳದ್ದು. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಪೇಷಂಟು ಲೋ ರಿಸ್ಕ್ ಇದ್ದಾರೆ, ಅವರಿಗೇನು ಹೆಚ್ಚಿಗೆ ಕಾಂಪ್ಲಿಕೇಶನ್ಸ್ ಇಲ್ಲ, ಆ್ಯಂಡ್ ಅವರಿಗೆ ಮ್ಯಾಚ್ ಆಗೋವಂಥ ಒಬ್ಬರು ಡೋನರ್ ಸಿಕ್ಕಿದ್ರು, ಅವರಿಗೆ ಅವರ ಮೂಳೆ ಮಜ್ಜೆಗೆ ಮತ್ತು ಆ ಇನ್ನೊಂದು ಸಿಬ್ಲಿಂಗೋ ಅಥವಾ ಬೇರೆ ಯಾರೋ ಒಂದು ಮ್ಯಾಚ್ ಆಗುವಂಥ ಡೋನರ್ ಸಿಕ್ಕಿದ್ರು ಅಂದರೆ ಆ ಡೋನರ್ ಅವರಿಂದ ನಾವು ಈ ಒಳ್ಳೆಯ ಮೂಳೆ ಮಜ್ಜೆ ಏನಿರ್ತವೆ ಅದರೊಳಗೆ ಇರುವಂತಹ ಈ ಜೀವಕೋಶಗಳನ್ನು, ಅದನ್ನು ಸ್ಟೆಮ್ ಸೆಲ್ ಅಂತ ಇರ್ತೀವಿ. ಈ ಸ್ಟೆಮ್ ಸೆಲ್ ಏನಿರುತ್ತೆ ಅದು ಒಳಗೆ ಹೋದಾಗ, ಈ ಪೇಷಂಟಿನ ಮೂಳೆ ಮಜ್ಜೆ ಒಳಗೆ ಹೋದಾಗ ಒಳ್ಳೆಯ ಸೆಲ್ಸನ್ನು ಮಾಡೋಕ್ಕೆ, ಒಳ್ಳೆಯ ರಕ್ತ ಕಣಗಳನ್ನು ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಇದು ಒಂದೇ ಈ ರೋಗಕ್ಕೆ ಕ್ಯೂರ್ ಅಂತ ನಾವು ಹೇಳ್ಬೋದು. ಬಟ್ ಇದು ಅಷ್ಟು ಈಸಿ ಪ್ರೊಸೀಜರ್ ಅಲ್ಲ, ಕಾಸ್ಟು ಅದರದ್ದು ಇರುತ್ತೆ, ಆ್ಯಂಡ್ ಅದಕ್ಕೆ ನಿಮಗೆ ಮ್ಯಾಚಿಂಗ್ ಡೋನರ್ ಸಿಗ್ತಾ ಇರಬೇಕು. ಇವೆಲ್ಲ ಅದರ ಕಾಂಪ್ಲಿಕೇಶನ್ಸ್ ಇರ್ತವೆ. ಕೆಲವೊಂದು ಸಲ ಆ ಬೋನ್ ಮ್ಯಾರೋ ಏನಿದೆ ಅದನ್ನು ನಿಮ್ಮ ಬಾಡಿ ಎಕ್ಸೆಪ್ಟೇ ಮಾಡಲಿಕ್ಕಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ಬೋದು. ಬಟ್ ಕ್ಯೂರ್, ಫೈನಲ್ ನಿಮಗೆ ಟ್ರೀಟ್ ಮಾಡಲೇಬೇಕು, ಇದನ್ನು ಕ್ಯೂರ್ ಮಾಡಲೇಬೇಕು ಅಂದರೆ ಈ ಬೋನ್ ಮ್ಯಾರೋ ಒಂದೇ ಇದಕ್ಕೆ ಇರುವಂಥ ಕ್ಯೂರೇಟಿವ್ ಟ್ರೀಟ್ಮೆಂಟ್. ಈಗಿನ ಕಾಲದಲ್ಲಿ ಜೀನ್ ಥೆರಪಿ ಅಂತ ಎಲ್ಲ ಬಂದಿದೆ. ಜೀನ್ ಥೆರಪಿಯಲ್ಲಿ ಏನು ಮಾಡ್ತೀವಿ ನಾವು, ಈ ಜೀನ್ಸ್ ಅಂದರೆ ನಿಮ್ಮ ವರ್ಣತಂತುಗಳು, ಇವುಗಳನ್ನು ಚೇಂಜ್ ಮಾಡುವಂತಹ, ಮಾಡಿಫೈ ಮಾಡುವಂಥ ಕೆಲವೊಂದು ಮೆಡಿಸಿನ್ ಸಿಗ್ತವೆ. ಅವುಗಳನ್ನು ನಾವು ನಿಮಗೆ ಕೊಡ್ತಾ ಇರ್ಬೋದು. ಬಟ್ ಏನು, ಇವೆಲ್ಲ ತುಂಬ ಕಾಸ್ಟ್ಲಿ ಇರ್ತವೆ, ಕೋಟಿಗಟ್ಟಲೆ ಇದರ ಕಾಸ್ಟ್ ಇರುತ್ತೆ. ಮತ್ತು ಕೆಲವೊಂದು ಸ್ಪೆಷಲೈಸ್ಡ್ ಸೆಂಟರ್ಸಲ್ಲಿ ಮಾತ್ರ ಇದು ಅವೈಲೇಬಲ್ ಇರ್ತವೆ. ಬಟ್ ಎಸ್, ಇದರ ಬಗ್ಗೆ ಸ್ಟಡಿ ನಡೀತಾ ಇದೆ. ಇದನ್ನು ಒಂದು ಅಫೋರ್ಡೆಬಲ್ ವೆಚ್ಚದಲ್ಲಿ ಪೇಷಂಟಿಗೆ ಕೊಡೋ ಥರ ಆಗಲಿ ಅನ್ನೋದನ್ನು ಸಹ ಹೆಲ್ಪ್ ಮಾಡ್ತಾ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಎಸ್, ಇದು ಒನ್ ಆಫ್ ದ ಟ್ರೀಟ್ಮೆಂಟ್ ಇದೆ. ಈಗ ನ್ಯೂ ಟ್ರೀಟ್ಮೆಂಟಲ್ಲಿ ನಾವೇನು ಹೇಳ್ತಾ ಇರ್ತೇವೆ, ಈ ಜೀನ್ ಥೆರಪಿಯನ್ನು ಸಹ ಇದೆ. ನೆಕ್ಸ್ಟ್ ಅಂತ ಹೇಳಿದರೆ ಈಗ ಹೊಸ ಕೆಲವೊಂದು ಔಷಧಿಗಳು ಬಂದಿರ್ತವೆ, ಲೈಕ್ ಹೈಡ್ರಾಕ್ಸಿಯೂರಿಯಾ, ಲುಸ್ಪಾಟರ್ಸೆಪ್ಟ್ ಎಕ್ಸೆಟ್ರಾ. ಇವೆಲ್ಲ ನ್ಯೂ ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್, ಅಂದರೆ ಈ ರೋಗದ ಕೋರ್ಸನ್ನು ಸ್ವಲ್ಪ ಚೇಂಜ್ ಮಾಡುವಂಥದ್ದು, ನಿಮ್ಮ ರಕ್ತವನ್ನು ಹೆಚ್ಚಿಗೆ ಮಾಡುವಂಥದ್ದು, ಇವೆಲ್ಲ ಟೈಪ್ ಆಫ್ ಮೆಡಿಸಿನ್ಸ್ ಇದ್ದಾವೆ. ಹೌದು, ಈ ಮೆಡಿಸಿನ್ಸಿಗೆ ಅವುಗಳದೇ ಆದಂತಹ ಇಫೆಕ್ಟ್ಸು, ಸೈಡ್ ಇಫೆಕ್ಟ್ಸು ಎರಡೂ ಇರ್ತವೆ. ಬಟ್ ಈ ಪೇಷಂಟ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಇವು ಸಹ ಒಂದು ರೋಲನ್ನು ಪ್ಲೇ ಮಾಡ್ತಾ ಇರ್ತವೆ. ಸೊ ಈ ಕೆಲವೊಂದು ಮೊಡ್ಯಾಲಿಟೀಸ್ ಇವು ನಾನು ಜಸ್ಟ್ ಇನ್ ಬ್ರೀಫ್ ನಿಮ್ಗೆ ಹೇಳಿದೆ ಯಾವ್ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಇರ್ತವೆ ಅಂತ. ಡಿಪೆಂಡಿಂಗ್ ಅಪಾನ್ ಇಂಡಿವಿಜುವಲ್ ಕೇಸ್ ನಾವು ಈ ಥರದ ಟ್ರೀಟ್ಮೆಂಟನ್ನು ಹೇಳ್ತೇವೆ. ಬರೀ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಅಲ್ಲ, ಪೇಷಂಟನ್ನು ಮಾನಿಟರ್ ಮಾಡೋದು, ಡಾಕ್ಟರ್ ಹತ್ರ ಹೋಗ್ತಾ ಇರೋದು, ಫಾಲೋ ಅಪ್ ಮಾಡೋದು ಎಲ್ಲನೂ ಇರುತ್ತೆ ಈ ಥೆಲಸೀಮಿಯಾದಲ್ಲಿ. ಸೊ ಪೇಷಂಟಿಗೆ ಮಾತ್ರ ಅಲ್ಲ, ಪೇಷಂಟಿನ ಫ್ಯಾಮಿಲಿಗೂ ಸಹ ಇದು ಒಂದು ದೊಡ್ಡ ಬರ್ಡನ್ ಥರ ಇರುತ್ತೆ. ಸೊ ಯಾವತ್ತೂ ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ನೀವು ಸ್ಕ್ರೀನ್ ಮಾಡ್ಕೊಳ್ಳಿ. ನೀವೇನಾದರೂ ಕ್ಯಾರಿಯರ್ ಅಂತ ಗೊತ್ತಾದಾಗ ಮದುವೆಗಿಂತ ಮೊದಲು ಯಾರ ಜೊತೆ ನೀವು ಮದುವೆ ಆಗ್ತಾ ಇದ್ದೀರಾ ಅವರನ್ನು ನಾವು ಸ್ಕ್ರೀನ್ ಮಾಡಬೇಕು. ಯಾಕಂದರೆ ಇದನ್ನು ನಾವು ಸ್ಕ್ರೀನಿಂಗ್ ಎಕ್ಸೆಟ್ರಾ ಮಾಡಿ ತಡೆಯಬಹುದಾದಂಥ ಒಂದು ಪ್ರಿವೆಂಟೇಬಲ್ ಮಾಡುವಂಥ ಒಂದು ರೋಗ ಇದು. ಸೊ ಈ ಕೆಲವೊಂದು ಮೊಡ್ಯಾಲಿಟೀಸ್ ಇವು ನಾವು ಯಾವುದರಿಂದ ಥೆಲಸೀಮಿಯಾನ ಟ್ರೀಟ್ ಮಾಡ್ತಾ ಇರ್ತೇವೆ. Okay, so that was all about thalassemia treatment in brief. Okay, thank you so much for watching the video. Please like, share and subscribe the channel. Thank you.